ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬೆಳಗ್ಗೆ ಇಡ್ಲಿ ಚಟ್ನಿ ಆಯಿತು. ಈಗ ಅಡುಗೆ ಕೆಲಸ ನಡೀತಾ ಇದೆ. ನಮ್ಮನೆಗೆ ನಾನು ಮತ್ತು ತಂಗಿ ಇಬ್ಬರು ಸೇರಿ ಹೆಲ್ಪ್ ಮಾಡೋದು. ಆಗ ಒಳ್ಳೆ ಬಿಸಿಲಿತ್ತು, ಈಗ ಮೋಡ ಬಂದಿದೆ. ಮಳೆ ಬರ್ತದ ಗೊತ್ತಿಲ್ಲ. ಇವತ್ತು ವಿಷು ಹಬ್ಬ, ಗಮ್ಮತ್ತೇನು ಮಾಡೋದಿಲ್ಲ, ಯೂಶ್ವಲಿ ಯಾವತ್ತಿನಾಗೆ ಇದ್ದೇವೆ. ಕೆಲವು ಕಡೆ ನಮ್ಮ ಇಲ್ಲೆಲ್ಲ ಕೇರಳದಲ್ಲೆಲ್ಲ ನಾನ್ ವೆಜ್ ಮಾಡ್ತಾರೆ, ಕೆಲವರು ವೆಜ್ ಮಾಡ್ತಾರೆ. ನಮ್ಮದು ಇವತ್ತು ಸಿಂಪಲ್ ಆದ ಹಬ್ಬ ಆಚರಣೆ ಅಂತ ಹೇಳಿಲ್ಲ. ಯೂಶ್ವಲಿ ವಿಷು ಹಬ್ಬಕ್ಕೆ ಅಪ್ಪ ಅಮ್ಮನದೆಲ್ಲ ಕಾಲೆಲ್ಲ ಹಿಡಿದ್ರೆ ದುಡ್ಡೆಲ್ಲ ಕೊಡ್ತಾರೆ. ಈ ಸಲ ನಾವು ಹೇಳುವಾಗಲೇ ಅಪ್ಪ ಎಲ್ಲ ಅಂಗಡಿಗೆ ಹೋಗಿ ಆಯಿತು, ಕಾಲೇನು ಹಿಡಲಿಕ್ಕೆಲ್ಲ ನಾವು ಹೋಗಲಿಲ್ಲ. ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತೇಳಿ ಈಗ ಅಮ್ಮ ಮತ್ತು ನಾನು ಸೇರಿ ಕೂರಿಕೆ ಸಿಪ್ಪೆ ಎಲ್ಲ ಬಿಡಿಸಿಟ್ಟಿದ್ದೇವೆ. ಕಡಲೆ ಆಲ್ರೆಡಿ ನೆನೆಸಿಟ್ಟಿದ್ರು, ಅದರದ್ದು ಈಗ ಏನು ಮಾಡ್ತಾರೆ ಗೊತ್ತಿಲ್ಲ. ಎಲ್ಲ ಅಮ್ಮನ ಡಿಸಿಷನ್. ಸುಕ್ಕ ಆಗಿರ್ಬೋದು, ಇಲ್ಲಾಂದರೆ ಗಸಿ ಆಗಿರ್ಬೋದು, ಇಲ್ಲ ಸಾರಾಗಿರ್ಬೋದು, ಏನಾದರೂ ಒಂದು ಆಗಿರ್ಬೋದು. ಅದು ಏನು ಅಂತೇಳಿ ಆಮೇಲೆ ನಾನು ನಿಮಗೆ ತೋರಿಸ್ತೇನೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬನ್ನಿ. ಕಡಲೆ ಕೂರಿಕೆ ಗೊತ್ತಾ ನಿಮಗೆ? ಅವೆರಡು ಸೇರಿಸಿ ಸುಕ್ಕನ ಪಲ್ಯನ. ನುಗ್ಗೆ ಸೊಪ್ಪು ಅಜ್ಜಿ ಮನೆಯಿಂದ ತಂದು ಕೊಟ್ಟಿದ್ದಾರೆ ಮಕ್ಕಳು. ಹಾಗೆ ಅದನ್ನೀಗ ನಾನು ಮತ್ತು ತಂಗಿ ಸೇರಿ ಇಬ್ಬರು ಸೇರಿ ಕ್ಲೀನ್ ಮಾಡ್ತೇವೆ. ನೋಡಿ, ನುಗ್ಗೆ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲ ವಿಟಾಮಿನಿಂದ ಅಡಗಿರುವ ಎಲ್ಲ ವಿಟಾಮಿನ್ ಒಳಗೊಂಡ ಸೊಪ್ಪಾಗಿದೆ ನುಗ್ಗೆ ಸೊಪ್ಪು ಡೈಲಿ ತಿಂದರೆ ಒಳ್ಳೆಯದಂತೆ. ನಮಗೆ ಯಾವಾಗಾದರೂ ಸಿಗೋದು ನುಗ್ಗೆ ಸೊಪ್ಪು ಒಳ್ಳೆ ಚೆಂದ ಇದೆ. ನುಗ್ಗೆ ಸೊಪ್ಪು ಇದನ್ನೀಗ ಪಲ್ಯ ಮಾಡ್ತೇವೆ. ಅದರಲ್ಲಿ ಬಲೆ ಎಲ್ಲ ಇದೆ, ಹುಳ ಎಲ್ಲ ಇದೆ, ಎಲ್ಲ ನೋಡ್ಕೊಳ್ಬೇಕು. ಅಮ್ಮ ಒಂದು ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ಕೊಟ್ಟರು. ವಿಡಿಯೋಗೋಸ್ಕರ ಇನ್ನೊಂದು ಪ್ಯಾಕ್ ಅಮ್ಮ ಅವಳಿಗೆ ಬಾಯಿಗೆ ಕೊಡ್ತಾಳೆ, ನನಗೆ ಕೈಗೆ ಕೊಡೋದು. ಅವಳು ಕೆಲಸ ಮಾಡ್ತಾ ಇದ್ದಾಳೆ, ಇವಳು ಮಾಡುವುದಿಲ್ಲ. ನೋಡಿ ಫ್ರೆಂಡ್ಸ್, ಒಂದೇ ತಾಯಿಯ ಮಕ್ಕಳಾಗಿ ಎಷ್ಟು ತಾರತಮ್ಯ ಅಲ್ಲ, ಭೇದ ಭಾವ. ಅಮ್ಮನ ಫೇವ್ರೆಟ್ ಮಗಳವಳು, ಮತ್ತೆ ಅಪ್ಪನ ಫೇವ್ರೆಟ್ ಮಗಳವಳು. ಫಸ್ಟ್ ಕ್ರ್ಯಾಕ್ ಚೆಕ್ ಬಿಸ್ಕೆಟ್ ಕೊಟ್ಟರು ಅಮ್ಮ, ಇನ್ನೊಂದು ರಸ್ಕು ಕೊಟ್ಟರು, ಇನ್ನೊಂದು ಬನ್ನು ಕೊಟ್ಟರು. ನೋಡಿ, ಕಡಲೆ ಮತ್ತು ಕೂರಿಕೆ ಬೆಂತು. ಮೂರು ವಿಸಿಲ್ ಹಾಕಿತ್ತು. ಸೊಪ್ಪು ಪಲ್ಯ ಅಲ್ಲಮ್ಮ, ಇನ್ನೊಂದು ಬೇವಿಕೆ. ನೋಡಿ, ಕೂರಿಕೆ ಮತ್ತು ಕಡಲೆ ಸಾರು ಮಾಡಿದ್ರಮ್ಮ. ಸೊಪ್ಪು ಪಲ್ಯ, ನುಗ್ಗೆ ಸೊಪ್ಪು ಪಲ್ಯ. ಅಮ್ಮ ಹೇಳಿದರು ಸೇಮಿಗೆ ಪಾಯಸ ಮಾಡಿ ಅಂತ. ಅಪ್ಪ ನಮಗೆ ವಿಷು ಕಣಿ ಇದು ಹಣ ಕೊಟ್ಟರು, ಅದರ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ನೋಡಿ, ತಂಗಿ ಪಾಯಸ ಮಾಡ್ತಾ ಇದ್ದಾಳೆ. ಬಿಟ್ಲು ಲಾಟು ಪಾಯಸ ಮಾಡಿದಳು, ಸೇಮಿಗೆ ಪಾಯಸ ಮಾಡಿ ಹಾಗೆಲ್ಲನೇ ಅನ್ನ ಹಾಕ್ಕೊಂಡೆ ಫ್ರೆಂಡ್ಸ್. ಕೂರಿಕೆ ಸಾರು ಫ್ರೆಂಡ್ಸ್, ಕೂರಿಕೆ ಸಾರು ಫೇವ್ರೆಟ್. ಅಪ್ಪನಿಗೆ ಕೊಡಲಿಲ್ಲ ಪಲ್ಯ, ನೋಡಿ ಪಲ್ಯ ಹಾಕೊಂಡು. ಯಾರು ಜಾಸ್ತಿ 2 ಗಂಟೆಗೆ ಇನ್ನೊಂದು 10 ನಿಮಿಷ ಇರೋದು. ಲೈವಿಗೆ ಸಹ ರೆಡಿ ಆಗಬೇಕು 2 ಗಂಟೆ. ಈಗ ಮೊದಲಿನಾಗೆ 2 ಗಂಟೆಗೆ ಮಾಡೋದಿಲ್ಲ ಲೈವ್ ನಾನು. ಅಮ್ಮ ಈ ಹುಲ್ಲು ದನಕ್ಕೆ ಹಾಕಲಿಕ್ಕೆ ತಕೊಂಡು ಬರಲಿಕ್ಕೆ ಹೇಳಿದ್ದಾರೆ, ಹಾಗೆ ಅದನ್ನೀಗ ಕಡಿತಾ ಇದ್ದೇನೆ. ನೋಡಿ,
ಹುಲ್ಲು ಕಡಿದು ಹಾಕಿದ್ದೇನೆ, ತುಂಡು ಮಾಡಿ ಹಾಕಿದ್ದೇನೆ. ಅದನ್ನು ತಗೊಂಡೋಗೋದು ಅಮ್ಮ. ಯಾಕೆ ಗೊತ್ತಾ, ಅದರ ಹುಲ್ಲು ಮೈಕೈ ಇಡೀ ತುರಿಸ್ತದೆ ತಗೊಂಡೋಗಿದ್ರೆ. ನಂಗೆ ಆಗೋದಿಲ್ಲ ಅದು ಈಗಲೇ ಕೈಯೆಲ್ಲ ತುರಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಅಮ್ಮನ ಹತ್ರ ಹೇಳಿದ್ದೇನೆ, ತಗೊಂಡು ನೀವು ಹೋಗಬೇಕು, ಕಡ್ದೆಲ್ಲ ಕೊಡ್ತೇನೆ ಅಂತೇಳಿ. ಹಾಗೆ ಅಮ್ಮ ಬಂದು ಅದನ್ನು ತಗೊಂಡು ಹೋಗ್ತಾರೆ. ಇಷ್ಟು ಹುಲ್ಲನ್ನು ಕಟ್ ಮಾಡಿದೆ ನೋಡಿ, ಇಷ್ಟು ಕಟ್ ಮಾಡಿದ್ದೇನೆ. ಅಮ್ಮ ಅದನ್ನು ತಗೊಂಡು ಹೋಗ್ತಾರೆ. ಎಸ್, ಮಾವಿನಕಾಯಿ ಅದರಲ್ಲಿ ಮಾವಿನಕಾಯಿ ಉಂಟು. ಮಗಳು ಕೊಯ್ತಾ ಇದ್ದಾಳೆ ನೋಡಿ ಮಾವಿನಕಾಯಿ. ನಿಲ್ಲು, ಎಲ್ಲಿಗೆ ನಿಲ್ಲುದು? ನಿಲ್ಲಿಕ್ಕೆ ಹೇಗೆ ಬಾರಿ ಅವಳಿಗೆ ಆದಾಗೆ ಮಾಡಲಿ. ಎಷ್ಟು ಮಾವಿನಕಾಯಿ ಸಿಕ್ಕಿತ್ತು. ಮನೆ ಗೇಟಿನ ಎದುರುಗಡೆ ಒಂದು ಚಿಕ್ಕ ಮಾವಿನ ಮರ ಇದೆ. ಅದರಲ್ಲಿ ತುಂಬ ಮಾವಿನಕಾಯಿ ಆಗಿದೆ. ಹಾಗೆ ಅದನ್ನು ನನ್ನ ದೊಡ್ಡ ಮಗಳು ಹತ್ತಿ ಕೊಯ್ದಲು. ಇನ್ನೂ ಇದೆ, ಬಾಕಿ ತುಂಬ ಇದೆ. ಅವಳಿಗೆ ಆಗುವಷ್ಟು, ಅವಳ ಕೈ ಎಟಕುವಷ್ಟು ಕೊಯ್ದಿದ್ದಾಳೆ. ಈಗ ನಾನು ಮಕ್ಕಳೆಲ್ಲರನ್ನು ಒಬ್ಬೊಬ್ಬರಾಗಿ ಮರ ಹತ್ತಿಸೋದು, ಚೇರ್ ಇಟ್ಕೊಂಡು ಅದರ ಮೇಲೆ ಮರ ಹತ್ತಿಸ್ತಾ ಇದ್ದೇನೆ. ಅವರಿಗೆಲ್ಲ ಗೊತ್ತಿರಲಿ ಹೇಗೆ ಮರ ಎಲ್ಲ ಹತ್ತೋದು ಅಂತ. ಆಚೆ ಸೈಡ್ ಬಾ. ಸಾನೈ ಮೇಲಕ್ಕೆ ಫೋರ್ಸ್ ಹಾಕು. ನೋಡಿ ಫ್ರೆಂಡ್ಸ್, ಮಾವಿನಕಾಯಿ, ಇಷ್ಟು ಮಾವಿನಕಾಯಿ ಕೊಯ್ದೆವು. ಇದನ್ನು ಉಪ್ಪಿನಕಾಯಿ ಹಾಕಲಿಕ್ಕೆ ನನ್ನ ಮಗಳು ಕೊಯ್ದದು. ಹಾಗೆ ನನ್ನ ಮಗಳು ಮಾವಿನ ಮರಕ್ಕೆ ಹತ್ತಿದಾಗ, ನಾವು ಚಿಕ್ಕವರಿರುವಾಗ ಮಾವಿನ ಮರಕ್ಕೆಲ್ಲ ಹತ್ತುದು, ಆಮೇಲೆ ಗೇರು ಮರಕ್ಕೆಲ್ಲ ಹತ್ತಿ ಗೇರು ಬೀಜ ಕೊಯ್ಯುವುದು, ಅದೆಲ್ಲ ನೆನಪಾಗಿತ್ತು. ಬೇಸಿಗೆ ಕಾಲದಲ್ಲಿ ನಾವು ಇರುವಾಗ ರಜೆಯಲ್ಲಿ ಫುಲ್ಲು ಕಾಡಲ್ಲಿ ಮಾವಿನ ಮರದ ಕೆಳಗೆ, ಆಮೇಲೆ ಹುಲ್ಲಿನ ಎಡೆಯಲ್ಲಿ ಅಲ್ಲೆಲ್ಲ ಮನೆ ಮಾಡಿಕೊಂಡು ಆಟ ಆಡಿಕೊಂಡೆಲ್ಲ ಇದ್ದೆವು. ಚಿಕ್ಕ ಮನೆ ಥರ ಎಲ್ಲ ಕಟ್ತಾ ಇದ್ದೆವು. ಅದರಲ್ಲೆಲ್ಲ ಆಡ್ತಿದ್ದೆವು ನಾವು, ನಮ್ಮ ಕಸಿನ್ಸ್, ಸಿಸ್ಟರ್ಸ್, ಚಿಕ್ಕಮ್ಮ, ಹಾಗೆ ಅವರೆಲ್ಲ ಆಡ್ತಿದ್ದೆವು. ಅದೆಲ್ಲ ನೆನಪಾಯಿತು. ಮಗಳು ಮಾವಿನ ಮರಕ್ಕೆ ಹತ್ತಿದಾಗ ಮಗಳಿಗೆ ಹೇಳಿದೆ, ನಾವೆಲ್ಲ ಈ ರಜೆ ಹೊತ್ತಲ್ಲಿ ಮಾವಿನ ಮರದ ಗಿಡ ಅಲ್ಲಿ ಇಲ್ಲಿ ಅದರ ಅಡಿಯಲ್ಲೆಲ್ಲ ಇರ್ತಿದ್ದೆವು. ನಿಮಗೆ ಅಂಥದ್ದೇನಿಲ್ಲಲ್ಲ, ಎಲ್ಲ ಮಕ್ಕಳು ಫೋನ್ ಒಳಗೆ ಕೂತ್ಕೊಂಡಿರ್ತಾರೆ. ಹಾಗೆ ಅದನ್ನೆಲ್ಲ ಹೇಳಿದೆ. ಏನು ಪುಣ್ಯಕ್ಕೆ ಮಗಳು ಮರಕ್ಕೆ ಹತ್ತಿದ್ಲು. ಚಿಕ್ಕ ಮರ ಅದು, ದೊಡ್ಡ ಮರ ಏನಿಲ್ಲ. ನೋಡಿದಿರಲ್ಲ ವಿಡಿಯೋ. ಕರೆಂಟ್ ಹೋಯಿತು. ಹಾಗೆ ಅದು ಮಗಳಿಗೆ ಹೇಳಿದೆ. ಈಗ 6 ಗಂಟೆಗಿದೆ. ಜೋರು ಮಳೆ, ಮೋಡ ಎಲ್ಲ ಹಾಕಿದೆ. ಮಳೆ ಮೋಡ ನೋಡಿ, ಮೋಡ. ಮರವಾ ಪೀಸ. ಜೋರು ಗಾಳಿ ಬಿಸಿ ಬಿಸಿ ಬರ್ತಾಯಿತ್ತು. ಅದನ್ನು ಹೋಯ್ತು ಮೋಡ ಎಲ್ಲ ಹೋಯ್ತು. ಮಳೆ ಬರಲಿಕ್ಕೆ ಕಾಯ್ತಾ ಇದ್ದಾರೆ. ಮಕ್ಕಳಿಗೆ ಮಳೆಗೆ ನೆನಿಬೇಕಂತೆ, ಅದರಲ್ಲಿ ಡ್ಯಾನ್ಸ್ ಮಾಡ್ಬೇಕಂತೆ. ನೋಡಿ, ಮಳೆ ಹೋಯ್ತು. ಸಾನಿ ನಾನು ಹೇಳುದು ಬೇಡ, ಮಕ್ಕಳು ಮಳೆಗೆ ಆಡಬೇಡಿ, ಅವರಿಗೆ ಆಡಬೇಕಂತೆ. ನಾನು ಹೇಳಿದೆ, ನಾನು ಹೋಗುವಾಗ ಹೋಗ್ಬೇಕು, ಬಾಳಿ ಕರೆಯುವಾಗ ನೀವು ಬರಬೇಕು ಅಂತ. ಇಲ್ಲ, ಜ್ವರ ಶೀತ, ಮಕ್ಕಳಿಗೆ ಜ್ವರ ಶೀತ ಎಲ್ಲ ಆದರೆ ಭಯ ಅಲ್ಲ. ಭಯ ಅಂದರೆ ಯಾರು ಡಾಕ್ಟ್ರ್ ಹತ್ರ. ಮೋಡ ನೋಡಿ ಹೋಗ್ತಾ ಉಂಟು. ಎಲ್ಲ ಆ ಸೈಡಿಗೆ ಹೋಗ್ತಾ ಉಂಟು. ಇದು ಗಾಳಿ ಯಾವ ಸೈಡ್ ಬರೋದು ನೋಡಿ, ಆಚೆಗೆ ಹೋಗೋದು. ಗಾಳಿ ಆಚೆ. ಮೋಡ ಅದು ಯಾವ ಸೈಡ್ ಇದು ಮಳೆ ಅಮ್ಮ?